ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿರುವ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ವಿದ್ಯಮಾನದ ಕುರಿತಾಗಿ ಪ್ರಶ್ನೆಗಳು ಬರುತ್ತವೆ. ಅದಕ್ಕಾಗಿ ವಿಡಿಯೋ ವಿಷಯ ಗಮನವಿಟ್ಟು ನೋಡಿ, ಕೇಳಿ, ನೋಟ್ ಮಾಡಿಕೊಳ್ಳಿ. ಆಲ್ ದ ಬೆಸ್ಟ್. ಇದನ್ನೇ ನೋಡಿ. ಇದೇನು ಸುಮ್ನೆ ಒಂದು ಬೋಟ್ ಅಂದ್ಕೋಬೇಡಿ. ಇದು ನಮ್ಮ ದೇಶದ ಕ್ಲೀನ್ ಎನರ್ಜಿ ಸಾರಿಗೆಯ ಭವಿಷ್ಯದ ಕಡೆಗೆ ಇಡ್ತಿರೋ ಒಂದು ದೊಡ್ಡ ಹೆಜ್ಜೆ. ದೇಶದ ಜಲಮಾರ್ಗಗಳನ್ನ ಸಂಪೂರ್ಣವಾಗಿ ಮಾಲಿನ್ಯಮುಕ್ತ ಮಾಡಬೇಕು ಅನ್ನೋ ಒಂದು ದೊಡ್ಡ ಗುರಿ ಇದರ ಹಿಂದಿದೆ. ಅಷ್ಟೇ ಅಲ್ಲ, ದೇಶದ ಗ್ರಾಮೀಣ ಭಾಗದಲ್ಲಿ ಲಕ್ಷಾಂತರ ಕಾರ್ಮಿಕರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಒಂದು ಮೂಲಭೂತ ಉದ್ಯೋಗ ಕಾನೂನನ್ನೇ ಮರುರೂಪಿಸುವ ಕೆಲಸ ಕೂಡ ನಡೀತಿದೆ. ಇನ್ನು ಟೆಕ್ನಾಲಜಿ ವಿಚಾರಕ್ಕೆ ಬಂದ್ರೆ, ಇಲ್ಲಿವರೆಗೂ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ವಿ ಅಲ್ವಾ? ಅದನ್ನ ಕಡಿಮೆ ಮಾಡಿ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನ ಇಡಲಾಗಿದೆ. ಹಾಗಾದ್ರೆ ಈ ಪ್ರತಿಯೊಂದು ಬದಲಾವಣೆಯ ಹಿಂದಿರೋ ಅಸಲಿ ಕಥೆ ಏನು? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಷಯ ಹಸಿರು ಪರಿವರ್ತನೆ, ಅಂದ್ರೆ ಗ್ರೀನ್ ಟ್ರಾನ್ಸಿಷನ್. ಇಲ್ಲಿ ಪರಿಸರ ವ್ಯವಸ್ಥೆಗಳನ್ನ ಕಾಪಾಡೋದು ಅಷ್ಟೇ ಅಲ್ಲ, ಹೊಸ ಹೊಸ ಆವಿಷ್ಕಾರಗಳಿಗೂ ತುಂಬಾನೇ ಒತ್ತು ಕೊಡ್ಲಾಗ್ತಿದೆ. ನಾವು ಮುಂದೆ ಮಾತಾಡೋಕೆ ಮುಂಚೆ ರ್ಯಾಮ್ಸರ್ ತಾಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರೋ ಒಂದು ಜೌಗು ಪ್ರದೇಶ. ಪರಿಸರದ ದೃಷ್ಟಿಯಿಂದ ಇದು ತುಂಬಾನೇ ಅಮೂಲ್ಯ. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡ್ಲೇಬೇಕು ಅಂತ ಗುರುತಿಸಿರೋ ಜಾಗ. ಈ ವಾರ 2 ಹೊಸ ಜಾಗಗಳನ್ನ ಸೇರಿಸಿದ ಮೇಲೆ ಭಾರತದಲ್ಲಿನ ಒಟ್ಟು ರ್ಯಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟಾಗಿದೆ ಗೊತ್ತಾ? 96ಕ್ಕೆ ಏರಿದೆ. ಅಬ್ಬಾ, 2014ರಲ್ಲಿ ಇದು ಕೇವಲ 26 ಇತ್ತು ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಆಗಿರೋ ಈ ಏರಿಕೆ ಇದೆಯಲ್ಲ, ನಿಜಕ್ಕೂ ದೊಡ್ಡ ಸಾಧನೆ. ಹೊಸದಾಗಿ ಸೇರ್ಪಡೆಯಾಗಿರೋ ಆ 2 ತಾಣಗಳು ಯಾವವಂದ್ರೆ, ಒಂದು ರಾಜಸ್ಥಾನದ ಐತಿಹಾಸಿಕ ಸಿಲಿಸೇರ್ ಸರೋವರ, ಮತ್ತೊಂದು ಛತ್ತೀಸ್ಗಢ ರಾಜ್ಯಕ್ಕೆ ಮೊದಲನೇ ರಾಮ್ಸರ್ ತಾಣ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಕುಪ್ರಾ ಜಲಾಶಯ. ಆದ್ರೆ ಭಾರತದ ಈ ಹಸಿರು ಪ್ರಯತ್ನ ಏನಿದೆ, ಇದು ಕೇವಲ ಈಗಿರೋ ಪರಿಸರವನ್ನ ರಕ್ಷಿಸೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಭವಿಷ್ಯಕ್ಕಾಗಿ ಹೊಸ ಕ್ಲೀನ್ ಟೆಕ್ನಾಲಜಿಗಳನ್ನ ಕಂಡುಹಿಡಿಯೋದರ ಕಡೆಗೂ ಗಮನ ಹರಿಸಲಾಗ್ತಿದೆ. ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ತೇಲ್ತಾ ಇರೋ ಈ ಹಡಗು ಇದೆಯಲ್ಲ, ಇದು ಒಂದು ರೀತಿ ತಾಂತ್ರಿಕ ಕ್ರಾಂತಿಯ ಸಂಕೇತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಭಾರತದ ಮೊದಲ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಮೇಲೆ ಓಡೋ ಹಡಗು. ಇದರ ಸ್ಪೆಷಾಲಿಟಿ ಏನೋ ಗೊತ್ತಾ? ಇದು ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ತಯಾರಾಗಿದ್ದು, ಮತ್ತೆ ಇದು ಹೊಗೆಯನ್ನ ಹೊರಸೂಸಲ್ಲ, ಬದಲಾಗಿ ನೀರನ್ನ ಮಾತ್ರ ಹೊರಹಾಕುತ್ತೆ. ಅಂದ್ರೆ ಝೀರೋ ಪೊಲ್ಯೂಷನ್. ಇದು 2070ರ ಹೊತ್ತಿಗೆ ಇಂಗಾಲದ ಹೊರಸೂಸುವಿಕೆಯನ್ನ ಪೂರ್ತಿಯಾಗಿ ನಿಲ್ಲಿಸ್ಬೇಕು ಅನ್ನೋ ಭಾರತದ ನೆಟ್ ಝೀರೋ ಗುರಿಯನ್ನ ತಲುಪೋಕೆ ಖಂಡಿತ ಸಹಾಯ ಮಾಡುತ್ತೆ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಗ್ರಾಮೀಣ ಉದ್ಯೋಗ, ಶಿಕ್ಷಣ ಮತ್ತು ಇಂಧನದಂತಹ ಕೆಲವು ಪ್ರಮುಖ ಕ್ಷೇತ್ರಗಳನ್ನೇ ಮರುರೂಪಿಸ್ತಿರೋ ಕೆಲವು ಮೂಲಭೂತ ಕಾನೂನುಗಳ ಬದಲಾವಣೆಗಳನ್ನ ನೋಡೋಣ. ಭಾರತದ ಅತಿ ದೊಡ್ಡ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ MGNREGA ಅಂತೆ ನಮ್ಗೆಲ್ಲ ಗೊತ್ತು. ಈಗ ಅದನ್ನೇ ಬದಲಿಸೋಕೆ ಅಂತ ಒಂದು ಹೊಸ ಮಸೂದೆ ಚರ್ಚೆಯಲ್ಲಿದೆ. ಇದು ದೇಶದ ಕೋಟ್ಯಾಂತರ ಗ್ರಾಮೀಣ ಕಾರ್ಮಿಕರ ಬದುಕಿನ ಮೇಲೆ ನೇರವಾದ ದೊಡ್ಡ ಪರಿಣಾಮ ಬೀರಲಿದೆ. ಈ ಸ್ಲೈಡ್ನಲ್ಲಿ ಹಳೆಯ MGNREGA ಮತ್ತು ಹೊಸದಾಗಿ ಪ್ರಸ್ತಾಪ ಮಾಡಿರೋ VBGRAMG ಮಸೂದೆ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನೋಡ್ಬೋದು. ನೋಡಿ, ಕೆಲ್ಸದ ದಿನಗಳನ್ನ 100ರಿಂದ 125ಕ್ಕೆ ಹೆಚ್ಚಿಸಲಾಗಿದೆ. ಇದು ಒಳ್ಳೆ ವಿಷಯ. ಆದರೆ ಅಸಲಿ ಬದಲಾವಣೆ ಇರೋದು ಇದರ ಕಾರ್ಯವೈಖರಿಯಲ್ಲಿ. ಮೊದಲು ಜನ ಕೆಲ್ಸ ಕೇಳಿದಾಗ, ಅಂದ್ರೆ ಡಿಮ್ಯಾಂಡ್ ಡ್ರಿವೆನ್ ಕೆಲ್ಸ ಕೊಡಬೇಕಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರವೇ, ಅಂದ್ರೆ ಸಪ್ಲೈ ಡ್ರಿವೆನ್, ಎಷ್ಟು ಕೆಲ್ಸ ಕೊಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಇದಕ್ಕಿಂತ ಮುಖ್ಯವಾದ ಇನ್ನೊಂದು ಬದಲಾವಣೆ ಅಂದ್ರೆ, ಮೊದಲು ಸಂಬಳದ ಪೂರ್ತಿ ಹಣವನ್ನ ಕೇಂದ್ರವೇ ಕೊಡ್ತಿತ್ತು. ಆದ್ರೆ ಈಗ ಒಟ್ಟು ಖರ್ಚಿನ 40% ಭಾರವನ್ನ ರಾಜ್ಯ ಸರ್ಕಾರಗಳೇ ಹೊರಬೇಕಾಗುತ್ತೆ. ಆದ್ರೆ ನೋಡೋಕೆ ಚೆನ್ನಾಗಿ ಕಾಣೋ ಈ ಬದಲಾವಣೆಯ ಬಗ್ಗೆ ತಜ್ಞರು ಕೆಲವು ಗಂಭೀರವಾದ ಕಳವಳಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅವರ ಆತಂಕಗಳಿಗೆ ಕಾರಣವಾದ್ರೂ ಏನು? ಅವರ ಮೊದಲನೇ ಮತ್ತು ಮುಖ್ಯವಾದ ಕಳವಳ ಅಂದ್ರೆ, ಈ 60-40 ಹಣಕಾಸು ಮಾದರಿ ಇದೆಯಲ್ಲ, ಇದು ರಾಜ್ಯಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಬಡ ರಾಜ್ಯಗಳ ಮೇಲೆ ದೊಡ್ಡ ಆರ್ಥಿಕ ಹೊರೆಯನ್ನ ಹಾಕಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ದೇಶದಾದ್ಯಂತ ಈ ಯೋಜನೆ ಒಂದೇ ಸಮನಾಗಿ ಜಾರಿಯಾಗದೆ ಪ್ರಾದೇಶಿಕ ಅಸಮಾನತೆ ಇನ್ನೂ ಹೆಚ್ಚಾಗೋ ಅಪಾಯವಿದೆ. ಇದರ ಜೊತೆಗೆ ಸ್ಥಳೀಯವಾಗಿ ಜನರಿಗೆ ಏನು ಬೇಕು ಅಂತ ನೋಡದೆ ಕೇಂದ್ರದಿಂದಲೇ ಎಲ್ಲವನ್ನೂ ನಿರ್ಧಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಈ ಕಾನೂನು ಸುಧಾರಣೆಗಳ ಅಲೆ ಏನಿದೆ, ಇದು ಕೇವಲ ಗ್ರಾಮೀಣ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿಲ್ಲ.
ದೇಶದ ಭವಿಷ್ಯದ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾಗಿರೋ ಪರಮಾಣು ಶಕ್ತಿ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿಯೂ ಇದೇ ರೀತಿ ದೊಡ್ಡ ಬದಲಾವಣೆಗಳನ್ನ ತರೋಕೆ ಸರ್ಕಾರ ಮುಂದಾಗಿದೆ. ಓಕೆ, ಈಗ ನಾವು ತಾಂತ್ರಿಕ ಸ್ವಾವಲಂಬನೆಯ ನಿರ್ಮಾಣದ ಬಗ್ಗೆ ನೋಡೋಣ. ಇದು ನಮ್ಮದೇ ದೇಶದ ಚಿಪ್ಗಳ ತಯಾರಿಕೆಯಿಂದ ಹಿಡಿದು ನಮ್ಮ ರಕ್ಷಣಾ ವ್ಯವಸ್ಥೆಗಳವರೆಗೆ ಹರಡಿಕೊಂಡಿದೆ. ನಮ್ಮ ಸ್ಮಾರ್ಟ್ಫೋನ್ನಿಂದ ಹಿಡಿದು ಸೂಪರ್ ಕಂಪ್ಯೂಟರ್ವರೆಗೆ ಪ್ರತಿಯೊಂದರ ಮೆದುಳಿನ ರೀತಿ ಕೆಲಸ ಮಾಡೋದೇ ಈ ಮೈಕ್ರೋಪ್ರೊಸೆಸರ್ಗಳು. ಇಲ್ಲಿವರೆಗೂ ನಾವು ಹೆಚ್ಚಾಗಿ ವಿದೇಶಿ ಚಿಪ್ಗಳ ಮೇಲೆಯೇ ಅವಲಂಬಿತರಾಗಿದ್ವಿ. ಆದ್ರೆ ಈಗ ನೋಡಿ, ಇದು DHRU-64 ಭಾರತದಲ್ಲೇ ಸಂಪೂರ್ಣವಾಗಿ ನಮ್ಮವರೇ ವಿನ್ಯಾಸಗೊಳಿಸಿ ನಿರ್ಮಿಸಿರೋ ಮೈಕ್ರೋಪ್ರೊಸೆಸರ್. ಇದು ಟೆಕ್ನಾಲಜಿ ಸ್ವಾತಂತ್ರ್ಯದ ಕಡೆಗೆ ನಮ್ಮ ದೇಶ ಇಟ್ಟಿರೋ ಒಂದು ದೊಡ್ಡ ಹೆಜ್ಜೆ. ಇದನ್ನ ಸಿಡ್ಯಾಕ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದು 64 ಬಿಟ್ ಪ್ರೊಸೆಸರ್. ಇದರ ಮಹತ್ವ ಏನು ಅಂದ್ರೆ 5G, IoT ಸಾಧನಗಳು ಮತ್ತು ಬೇರೆ ಪ್ರಮುಖ ಕ್ಷೇತ್ರಗಳಲ್ಲಿ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗೋದನ್ನ ಇದು ಕಡಿಮೆ ಮಾಡುತ್ತೆ. ತಾಂತ್ರಿಕ ಸ್ವಾವಲಂಬನೆ ಅಂದ್ರೆ ಕೇವಲ ನಮ್ಮ ದೇಶದಲ್ಲಿಯೇ ವಸ್ತುಗಳನ್ನ ತಯಾರಿಸೋದು ಒಂದಷ್ಟೇ ಅಲ್ಲ, ಜೊತೆಗೆ ನಮ್ಮ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಸೋಕೆ ಜಗತ್ತಿನ ಬೆಸ್ಟ್ ಟೆಕ್ನಾಲಜಿಯನ್ನ ನಮ್ಮದಾಗಿಸ್ಕೊಳ್ಳೋದು ಕೂಡ ಹೌದು. ಅದಕ್ಕೊಂದು ಉದಾಹರಣೆ ಇಲ್ಲಿದೆ. ಇದು MH-60R ಸೀಹಾಕ್, ಭಾರತೀಯ ನೌಕಾಪಡೆಯ ಬತ್ತಳಿಕೆಗೆ ಹೊಸದಾಗಿ ಸೇರ್ಪಡೆಯಾಗಿರೋ ಅತ್ಯಾಧುನಿಕ ಹೆಲಿಕಾಪ್ಟರ್. ಈ ಸ್ಕ್ವಾಡ್ರನ್ಗೆ ಆಸ್ಪ್ರೇಸ್ ಅಂತ ಹೆಸರಿಡಲಾಗಿದೆ. ಅಮೆರಿಕದಿಂದ ಖರೀದಿಸಿರೋ ಈ ಸೀಹಾಕ್ ಹೆಲಿಕಾಪ್ಟರ್ಗಳನ್ನ ಸಮುದ್ರದೊಳಗಿನ ಬೇಟೆಗಾರರು ಅಂತಾನೆ ಕರೀತಾರೆ. ಯಾಕಂದ್ರೆ ಇವು ತಮ್ಮ ಅತ್ಯಾಧುನಿಕ ಸೋನಾರ್ ಟೆಕ್ನಾಲಜಿಯಿಂದ ಸಮುದ್ರದ ಆಳದಲ್ಲಿ ಬಚ್ಚಿಟ್ಕೊಂಡಿರೋ ಶತ್ರು ಸಬ್ಮರೀನ್ಗಳನ್ನ ಹುಡುಕಿ ನಾಶ ಮಾಡಬಲ್ಲವು. ಇವು ಈಗ ನೌಕಾಪಡೆಯ ಹಳೆಯ ಸೀಕಿಂಗ್ ಹೆಲಿಕಾಪ್ಟರ್ಗಳ ಜಾಗವನ್ನ ತುಂಬುತ್ತಿವೆ. ಸರಿ, ಈಗ ನಮ್ಮ ಕೊನೆಯ ವಿಷಯಕ್ಕೆ ಬರೋಣ. ವಿಶ್ವ ವೇದಿಕೆಯಲ್ಲಿ ಭಾರತ. ದೇಶದೊಳಗೆ ಇಷ್ಟೆಲ್ಲ ಬದಲಾವಣೆಗಳಾಗ್ತಿರುವಾಗ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಹೇಗಿದೆ? ಅದರಲ್ಲಿ ಏನ್ ಬದಲಾವಣೆಯಾಗ್ತಿದೆ? ಬನ್ನಿ ನೋಡೋಣ. ನೋಡಿ, ಕೇವಲ ಒಂದೇ ವಾರದಲ್ಲಿ ಪ್ರಧಾನಿ ಮೋದಿಯವರಿಗೆ 2 ಬೇರೆ ಬೇರೆ ದೇಶಗಳಿಂದ ಅವರ ಅತ್ಯುನ್ನತ ಗೌರವಗಳು ಸಿಕ್ಕಿವೆ. ಒಂದು ಓಮನ್ ದೇಶದ ಅತ್ಯುನ್ನತ ನಾಗರಿಕ ಗೌರವ, ಇನ್ನೊಂದು ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿ. ಇವೆರಡೂ ಭಾರತದ ಹೆಚ್ಚುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ ಅಂತಾನೆ ಹೇಳಬಹುದು. ಈ ಗೌರವಗಳು ಕೇವಲ ಸಾಂಕೇತಿಕ ಅಲ್ಲ, ಇವುಗಳ ಜೊತೆಜೊತೆಗೇನೆ ಓಮನ್ನೊಂದಿಗೆ ಒಂದು ಹೊಸ ಆರ್ಥಿಕ ಒಪ್ಪಂದ ಮತ್ತು UAEಯೊಂದಿಗೆ ಜಂಟಿ ಮಿಲಿಟರಿ ಸಮರಾಭ್ಯಾಸಗಳಂತಹ ನಕ್ಕೆರ ಹೆಜ್ಜೆಗಳನ್ನು ಇಡಲಾಗಿದೆ. ಇದು ನಮ್ಮ ಬಾಂಧವ್ಯಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅನ್ನೋದರ ಸಂಕೇತ. ಹಾಗಾದ್ರೆ ಪರಿಸರ, ಕಾನೂನು, ತಂತ್ರಜ್ಞಾನ ಮತ್ತು ಜಾಗತಿಕ ಸಂಬಂಧಗಳು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ವಾರದಲ್ಲಿ ನಾವು ಕಂಡ ಈ ದೊಡ್ಡ ಬದಲಾವಣೆಗಳು ಮುಂಬರುವ ವರ್ಷದಲ್ಲಿ ಭಾರತದ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬಹುದು ಅನ್ನೋದ್ರ ಬಗ್ಗೆ ಏನು ಸೂಚನೆ ಕೊಡ್ತಿವೆ? ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಇಲ್ಲಿಗೆ ಮುಗಿಸೋಣ.